ನ್ಯೂಸ್ ಲಂಚ್ಗೆ ಮತ್ತೊಮ್ಮೆ ಸ್ವಾಗತ. ಈಗ ಸಿನಿಮಾ ಸುದ್ದಿ, ವಿಶೇಷವಾಗಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಬಗ್ಗೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಈಗ ಗೊಂದಲದಲ್ಲಿದ್ದಾರಂತೆ. ಹಾಗಂತ ಹೇಳಿದ್ದು ಸ್ವತಃ ರವಿಚಂದ್ರನ್ ಅವರೇ. ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ ಮೀಡಿಯಾ ಫೆಸ್ಟಿವಲ್ ಉದ್ಘಾಟಿಸಿ ಮಾತನಾಡಿದವರು ತಮ್ಮ ವೃತ್ತಿ ಬದುಕಿನ ಬಗ್ಗೆ ಮನಬಿಚ್ಚಿ ಮಾತನಾಡಿದರು. ತಮಗೆ ಇತ್ತೀಚೆಗೆ ನಟನೆಯಲ್ಲಿ ಭಾಗವಹಿಸಲಾಗದೆ ಅತ್ತ ಸುಮ್ಮನೆಯೂ ಇರಲಾರದೆ ತೊಳಲಾಡುತ್ತಿರುವುದಾಗಿ ರವಿಚಂದ್ರನ್ ಹೇಳಿಕೊಂಡರು. ಕಳೆದ 7 ವರ್ಷಗಳಿಂದ ನಡೆಯುತ್ತಿರುವ ಮಂಜಿನ ಹನಿ ಚಿತ್ರದ ನಿರ್ಮಾಣದಲ್ಲಿ ತಮ್ಮನ್ನು ತಾವು ಅರಿತುಕೊಳ್ಳುವ ಪ್ರಯತ್ನ ಮಾಡ್ತಿರುವುದಾಗಿ ರವಿಚಂದ್ರನ್ ಹೇಳಿಕೊಂಡರು. ಮಹಾಜನ ವಿದ್ಯಾಸಂಸ್ಥೆಯ ಪ್ಲಾಟಿನಂ ಜುಬಿಲಾದಂತ ಪ್ರತಿ ದಿವಸ ಆಕ್ಟ್ ಮಾಡ್ಕೊಂಡ್ ಬಂದೆ ಅನ್ಸುತ್ತೆ. ಡೈರೆಕ್ಟರ್ ಇಲ್ಲದೆ ಆಕ್ಟ್ ಮಾಡ್ಕೊಂಡ್ ಬಂದೆ, ಸ್ಕ್ರೀನ್ ಪ್ಲೇ ಇಲ್ಲದೆ ಆಕ್ಟ್ ಮಾಡ್ಕೊಂಡ್ ಬಂದೆ. ಯಾವುದು ಪ್ರೀ ಪ್ಲಾನ್ ಡೈಲಾಗ್ಸ್ ಇರಲಿಲ್ಲ, ಏನೂ ಇರಲಿಲ್ಲ. ಬಟ್ ಪ್ರತಿ ದಿವಸ ಹೇಗೋ ಬದುಕೊಂಡು ಇಷ್ಟು ದೂರ ಬಂದ್ಬಿಟ್ಟಿದ್ದೀನಿ ಅಂತ ಅನಿಸ್ತಾ ಇದೆ. ಆದ್ರೆ ಇನ್ನು ಮುಂದಕ್ಕೆ ಹೇಗೆ ಬದುಕಬೇಕು ಸರ್? ಅಟ್ಲೀಸ್ಟ್ ಇವಾಗಿಂದ ಅಂದ್ರೆ ಅಟ್ಲೀಸ್ಟ್ ನಾನಾಗಣ ಅಂತ ಅನ್ಸುತ್ತೆ. ಬಟ್ ಇವತ್ತು ನಾನೇನಾದ್ರೆ ಹಂಗೆ ಮಾಡಿದ್ರೆ ಆ ಫ್ಯಾಕ್ಟ್ ನಿಮಗೆ ಆ್ಯಕ್ಟ್ ಥರ ಕಾಣಿಸುತ್ತೆ. ಯಾಕಂದ್ರೆ ಹಳೇದು ನಿಮ್ಮ ತಲೆಯಲ್ಲಿ ರಿಜಿಸ್ಟರ್ ಆಗ್ಬಿಟ್ಟಿದೆ. ರವಿಚಂದ್ರನ್ ಅವ್ನು ಅವ್ನು ಹೀಗಿದ್ರೇನೆ ಅನ್ನೋದು ಅನ್ಸಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅದರಿಂದ ಇವತ್ತು ಫ್ಯಾಕ್ಟ್ ಆಗಿ ಇರೋಕ್ಕಾಗ್ತಿಲ್ಲ, ಆ್ಯಕ್ಟ್ ಮಾಡ್ತಾನೆ ಇರೋಕ್ಕಾಗಲ್ಲ. ಈ ಗೊಂದಲದಲ್ಲಿ ಸಿಕ್ಕಾಕೊಂಡ್ರೆ ನಿಮ್ಮ ರವಿಚಂದ್ರನ್ ಇವತ್ತು. ಓಕೆ, ಈಗ ಮತ್ತೊಮ್ಮೆ ನಾವು ಈ ಹಿಂದೆ ಒಂದು ಸ್ಟೋರಿಗೆ ಹೋಗಿದ್ವಿ. ಅದೇನಂತಂದರೆ ಬಲವಂತವಾಗಿ ಯುವಕನೊಬ್ಬರನ್ನು ಸನ್ಯಾಸಿ ಪಟ್ಟಕ್ಕೆ ಏರಿಸಲಾಗ್ತಾ ಇದೆ. ಅದಕ್ಕೆ ಕಾರಣ ಸಹಕಾರ ಸಚಿವ BJ ಪುಟ್ಟಸ್ವಾಮಿ ಅನ್ನುವಂಥದ್ದು. ಪ್ರದೀಪ್ ಕುಮಾರ್ ಆತನ ಹೆಸರು. ಆತನ ಪೋಷಕರು ಗಂಭೀರವಾದ ಆರೋಪ ಮಾಡಿದ್ದಾರೆ. ಈಗ ಯುವಕ ಹಾಗೂ ಬಳ್ಳಾರಿಯಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡುತ್ತಿರೋ ದೀಪಕ್ ಕುಮಾರ್ಗೆ ಬಲವಂತವಾಗಿ ಗಾಣಿಗ ಸಮುದಾಯದ ಸನ್ಯಾಸಿಯಾಗಿ ದೀಕ್ಷೆ ಕೊಡಲಾಗ್ತಿದೆ. ಇದಕ್ಕೆ ನಮ್ಮ ವಿರೋಧವಿದೆ ಅಂತ ದೀಪಕ್ ಪೋಷಕರು ಮೈಸೂರಿನಲ್ಲಿ ಆರೋಪ ಮಾಡಿದ್ದಾರೆ. ಸಚಿವ ಪುಟ್ಟಸ್ವಾಮಿ ನಮ್ಮ ಮಗನ ತಲೆ ಕೆಡಿಸಿ ಆತನಿಗೆ ಮಠದ ಪಟ್ಟ ಕಟ್ಟಲು ಹುನ್ನಾರ ನಡೆಸಿದ್ದಾರೆ ಅಂತ ಆರೋಪಿಸಲಾಗ್ತಾ ಇದೆ. ಸಹಕಾರ ಸಚಿವ BJ ಪುಟ್ಟಸ್ವಾಮಿ ಅವರು ಇತ್ತೀಚೆಗಷ್ಟೇ ಸಹಕಾರ ಸಚಿವರಾಗಿದ್ದರು. MLC ಮಾಡೋ ಮುಖಾಂತರ ಅವರನ್ನು ಸಹಕಾರ ಸಚಿವರನ್ನಾಗಿ ಮಾಡಲಾಗಿತ್ತು. ಪ್ರಥಮವಾಗಿ ಅವರು ಸಚಿವರಾಗಿದ್ದರು. ಗಾಣಿಗ ಸಮುದಾಯಕ್ಕೆ ಸೇರಿರುವಂಥ ಗಾಣಿಗ ಸಮುದಾಯದ ಮಠಾಧೀಶರನ್ನಾಗಿ ದೀಪಕ್ ಕುಮಾರ್ ಎಂಬವರನ್ನು ಅದಕ್ಕೆ ಪೀಠಾಧಿಪತಿಯನ್ನಾಗಿ ಮಾಡಬೇಕು ಅನ್ನೋಂಥ ಒಂದು ಕಾರಣದಿಂದಾಗಿ ಪ್ರದೀಪ್ ಕುಮಾರ್ ಎಂಬ ವಿದ್ಯಾವಂತ ಯುವಕರನ್ನು ಸನ್ಯಾಸಿ ದೀಕ್ಷೆ ಕೊಡಿಸುವ ಮುಖಾಂತರ ಅಲ್ಲಿಗೆ ಪೀಠಾಧಿಪತಿಯನ್ನಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಮ್ಮ ಮಗನ ತಲೆ ಕೆಡಿಸಿ ಈ ರೀತಿ ಮಾಡಿದ್ದಾರೆ ಅಂತೇಳಿ ಈಗ ದೀಪಕ್ ಕುಮಾರ್ ತಂದೆ ತಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಕಣ್ಣೀರು ಹಾಕಿದ್ದಾರೆ. ಕಳೆದ ಕೆಲವಾರು ದಿನಗಳಿಂದ ತಮ್ಮ ಮಗ ಸನ್ಯಾಸಿ ಆಗ್ತಾ ಇರೋದನ್ನು ನೋಡಿ ನಮ್ಮ ಮನೆ ಮಂದಿಯೆಲ್ಲ ಊಟ ಅನ್ನ ನೀರೆಲ್ಲ ಬಿಟ್ಟಿದ್ದಾರೆ ಅನ್ನುವಂಥದ್ದು. ನಮ್ಮ ಮಗ ಸನ್ಯಾಸಿ ಆಗೋದು ಬೇಡ, ಎಲ್ಲಿ ಬೇಕಿದ್ರೂ ಇರಲಿ, ನಮ್ಮ ಕಣ್ಣ ಮುಂದೆ ಇರಲಿ, ಆದರೆ ಸನ್ಯಾಸಿ ಆಗೋದು ಬೇಡ ಅನ್ನುವಂಥದ್ದು ಇವರ ವಾದ. ಇವರು ಹೇಳ್ತಾ ಇರುವಂಥದ್ದು ಸಹಕಾರ ಸಚಿವರಾಗಿರುವಂಥ ಪುಟ್ಟಸ್ವಾಮಿ ಅವರು ನಮ್ಮ ಮಗನ ತಲೆ ಕೆಡಿಸಿ ಅವರನ್ನು ಸನ್ಯಾಸಿಯನ್ನಾಗಿ ಮಾಡೋದಕ್ಕೆ ಹೊರಟಿದ್ದಾರೆ. ಆ ಮೂಲಕ ಗಾಣಿಗ ಸಮುದಾಯದ ಪೀಠಾಧಿಪತಿಯನ್ನಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಬಲವಂತದ ಸನ್ಯಾಸಿ ದೀಕ್ಷೆ. ಹಾಗಾಗಿ ತಮ್ಮ ಮಗ ನಮಗೆ ಬೇಕು, ಯಾವುದೇ ಕಾರಣಕ್ಕೂ ಆತನನ್ನು ಸನ್ಯಾಸಿಯನ್ನಾಗಿ ಮಾಡಲು ಬಿಡೋದಿಲ್ಲ ಅನ್ನುವಂಥ ಒಂದು ಕಳಕಳಿಯನ್ನು ಕೂಡ ದೀಪಕ್ ಕುಮಾರ್ ಪೋಷಕರು ವ್ಯಕ್ತಪಡಿಸಿದ್ದಾರೆ. ಸಹಕಾರ ಸಚಿವ BJ ಪುಟ್ಟಸ್ವಾಮಿ ರಾಜ್ಯ BJP ಸರ್ಕಾರದಲ್ಲಿ ಸಹಕಾರ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮೊನ್ನೆಯಷ್ಟೇ ಅವರು ಸಹಕಾರ ಸಚಿವರಾಗಿ ನೇಮಕಗೊಂಡಿದ್ದಾರೆ, ಸಹಕಾರ ಸಚಿವರಾಗಿದ್ದಾರೆ. ಇದಕ್ಕಿಂತ ಮೊದಲು ಅವರು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರಿಗೆ ರಾಜಕೀಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದರು. ನಂತರದ ದಿನಗಳಲ್ಲಿ ಅವರು ಯಡಿಯೂರಪ್ಪ ಅವರ ಜೊತೆ ಬಹಳಷ್ಟು ಗುರುತಿಸಿಕೊಂಡಿದ್ದರು. ಯಡಿಯೂರಪ್ಪ ಅವರ ಕೃಪಾ ಕಟಾಕ್ಷದಿಂದಲೇ ಅವರು ವಿಧಾನ ಪರಿಷತ್ ಸದಸ್ಯರಾದರು, ನಂತರ ಮಂತ್ರಿ ಕೂಡ ಆದರು. ಮಂತ್ರಿ ಆಗುವಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ವಾದ ವಿವಾದಗಳು ಕೇಳಿ ಬಂದಿತ್ತು. ಯಾಕೆ ಅವರನ್ನು ಮಂತ್ರಿ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಸಾಕಷ್ಟು ಮಾತುಗಳು ಕೇಳಿ ಬಂದಿತ್ತು BJP ವಲಯದಲ್ಲೇ, ವಿಶೇಷವಾಗಿ ಯಡಿಯೂರಪ್ಪ ಆಪ್ತ ವಲಯದಲ್ಲೂ ಕೂಡ ಈ ಮಾತು ಕೇಳಿ ಬಂದಿತ್ತು. ಆದರೆ ಈಗ ಮತ್ತೊಂದು ಆರೋಪ ಈಗ ಏನು ಕೇಳಿ ಬರ್ತಾ ಇದೆ ಅಂತಂದರೆ, ಪ್ರದೀಪ್ ಕುಮಾರ್ ಎನ್ನುವಂಥ ವಿದ್ಯಾವಂತ ಯುವಕ, ಆ ವಿದ್ಯಾವಂತ ಯುವಕರನ್ನು ಬಲವಂತವಾಗಿ ಸನ್ಯಾಸ ದೀಕ್ಷೆ ಕೊಡಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಆ ಮೂಲಕ ಗಾಣಿಗ ಸಮುದಾಯದ ಪೀಠಾಧಿಪತಿಯನ್ನಾಗಿ ಆ ಪ್ರದೀಪ್ ಕುಮಾರನನ್ನು ಗಾಣಿಗ ಸಮುದಾಯದ ಪೀಠಾಧಿಪತಿಯನ್ನಾಗಿ ಮಾಡುವ ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಅಂತೇಳಿ
ಪ್ರದೀಪ್ ಕುಮಾರ್ನ ತಂದೆ ತಾಯಿ ಅವರು ಆರೋಪಿಸಿದ್ದಾರೆ. ಈಗ ನೀವು ನೋಡಿರ್ಬೋದು ಪ್ರದೀಪ್ ಕುಮಾರ್ನ ತಂದೆ ಯಾವ ರೀತಿ ಕಣ್ಣೀರಿಡ್ತಾ ಹೇಳ್ತಾ ಇದ್ರು ಅಂತಂದರೆ, ಸಹಕಾರ ಸಚಿವ ಬಿ ಜೆ ಪುಟ್ಟಸ್ವಾಮಿ ಅವರು ತಮ್ಮ ಮಗನ ತಲೆ ಕೆಡಿಸಿದ್ದಾರೆ. ಆ ಮೂಲಕ ಆತನಿಗೆ ಇಷ್ಟವಿಲ್ಲದಿದ್ದರು, ನಮಗೆ ಯಾರಿಗೂ ಇಷ್ಟವಿಲ್ಲದಿದ್ದರು ಆತನನ್ನು ಸನ್ಯಾಸಿ ಮಾಡೋದಕ್ಕೆ ಹೊರಟಿದ್ದಾರೆ. ನಮ್ಮ ಮಗ ಸನ್ಯಾಸಿ ಆಗೋದು ಬೇಡ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಏನು ಹೇಳಿದರು ಪ್ರದೀಪ್ ಕುಮಾರ್ ಪೋಷಕರು ಮತ್ತೆ ಕೇಳೋಣ ಬನ್ನಿ. ಬಿ ಜೆ ಪುಟ್ಟಸ್ವಾಮಿ ಅವರು ಇದಕ್ಕೆಲ್ಲ ಕಾರಣಕರ್ತರು ಅವರೇ ಸರ್. ನಮ್ಮ ಹುಡುಗನಿಗೆ ಮಠದಲ್ಲಿ ನಿನ್ನೆ ಆಂಡವರಪ್ಪ ನಿನ್ನಿದೆ ಅಂತ ಎಲ್ಲ ಹೇಳಿ ಅವನಿಗೆ ನಿನಗೆ ಕಾರ್ ಕೊಡಿಸ್ತೀವಿ, ನೀನು ಎಲ್ಲಿ ಬೇಕಾದ್ರೂ ಸುತ್ತಾಡ್ಬೋದು, ನೀನು ಏನು ಬೇಕಾದ್ರೂ ಮಾಡ್ಬೋದು, ಇದು ಮುಂದಕ್ಕೆ ನೀನು ಯಾವುದೇ ತೊಂದರೆ ರಾಜ ಇದ್ದಂಗೆ ಇರ್ಬೋದು. ಇವರು ಅದೇ ಬಿ ಜೆ ಪುಟ್ಟಸ್ವಾಮಿ ಅವರು ಒಂದ್ಸತಿ ಕರೆದೇ ಎಲ್ಲ ಕರ್ಕೊಂಡೋಗೆಲ್ಲ ಮಾತಾಡ್ಬಿಟ್ಟು ಬಂದಿದ್ದಾರೆ ಸರ್. ಅವರು ಅವರೇ ತಲೆ ಕೆಡಿಸ್ತಾರೆ ಸರ್. ಆದ್ದರಿಂದ ಈ ಬೇರೆಯವರು ಈ ಮಾದೇಶಟ್ರು ಅಂತ ಅವರೊಬ್ರು ಇದ್ದಾರೆ, ಅವರು ಈ ಬಿ ಜೆ ಪುಟ್ಟಸ್ವಾಮಿ ಇವರೆಲ್ಲ ನಮಗೆ ಇದು ಮಾಡಿ ತಲೆ ಕೆಡಿಸಿ ನಾವು ಆಸೆ ಪಟ್ಟು ಸರ್ ನಮಗೆ ನಮ್ಮ ಮಗ ನಮ್ಮ ಮನೆಗೆ ಬರ್ಬೇಕು ಸರ್, ದಯವಿಟ್ಟು ಅಷ್ಟೇ ಸರ್ ನಾವು ಕೇಳ್ಕೊಳ್ಳೋದು. ಇನ್ನೇನು ಸರ್, ನಮ್ಮ ಮಗ ನಮ್ಮ ಮನೇಲಿ ನಮ್ಮ ಕಣ್ಮುಂದೆ ಇರಬೇಕು. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಎಲ್ಲ ಹುಷಾರಿರಲಿ, ಎಲ್ಲ ಮನೆ ಕಂಬಿಟ್ರೆ ಊಟ ತಿಂದು ಏನು ಮಾಡ್ದೇನೆ. ಇದು ನನ್ನ ತಮ್ಮ ನಮ್ಮ ಅಣ್ಣ ನಮ್ಮ ಅತ್ತಿಗೆ ನೋಡಪ್ಪ, ನನ್ನ ಮಗನ ಹೇಳ್ತಿದ್ಮೇಲೆ ನಿಮ್ಮ ನೋಡಿ ನಾವು ಏನು ಮಾಡಬೇಕು, ನಿಮ್ಮನೆ ಬರೋದೇ ಬೇಡ ಏನು ಬೇಡ ಅಂತ ಬಾಪ್ರೆ ಎಲ್ಲ ಇದು ಮಾಡಂಗೆ ಮಾಡ್ಬಿಟ್ಟಿದ್ರು, ಎಲ್ಲ ದೂರ ಮಾಡ್ಬಿಟ್ಟಿದ್ರು. ಅವನು ಮೈಸೂರಿಗೆ ಬರ್ತಾಯಿದ್ರು, ಅವ್ನಿಗೆ ಎಲ್ಲಿ ಇಷ್ಟ ಬರ್ತಾ ಅಲ್ಲಿ ನಿಂತ್ಕೊಳ್ಳಿ ಸರ್. ನಮಗೆ ಏನಪ್ಪ ಅಂದರೆ ಸ್ವಾಮೀಜಿ ಆಗೋದು ಬೇಡ ಬೇಡ ಸರ್, ದಯವಿಟ್ಟು ಅದನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ತಾ ಇಲ್ಲ ಸರ್. ನಮ್ಮ ಪ್ರತಿನಿಧಿ ಸೋಮಶೇಖರ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸೋಮಶೇಖರ್, ನಾನು ಆಗಲೂ ನಿಮ್ಮ ಹತ್ರ ಪ್ರಶ್ನೆಯನ್ನು ಕೇಳಿದೆ. ಈಗ ಪ್ರದೀಪ್ ಕುಮಾರ್ ಅವರ ತಂದೆ ತಾಯಿಗಳ ಬಳಿ ಈ ರೀತಿ ಮೊದಲು ಮಾತಾಡಿದ್ರಾ? ಯಾಕೆಂತಂದರೆ ಪೇರೆಂಟ್ಸ್ಗಳು ಸನ್ಯಾಸಿ ಆಗುವಾಗ ಒಂದು ಆಶೀರ್ವಾದವನ್ನು ಮಾಡಬೇಕಾಗತ್ತೆ, ಅವರ ಅನುಮತಿಯನ್ನು ಪಡೆಯಬೇಕಾಗತ್ತೆ ಅನ್ನೋದು ಸಾಧಾರಣವಾಗಿರುವಂಥ ಒಂದು ನಂಬಿಕೆ, ಸಂಪ್ರದಾಯ. ಸೊ ಈಗ ಚೇಂಜ್ ಆದ್ರ ಸನ್ಯಾಸಿ ಆಗ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು, ಅಥವಾ ಮೊದಲು ಇದಕ್ಕೆ ಒಪ್ಪಿದ್ರ ಇವರ ಪೋಷಕರು? ಇದೇ ಪೋಷಕರು ಏನು ದೀಪಕ್ ಕುಮಾರ್ ಅವರು ಸನ್ಯಾಸಿ ಆಗೋದಕ್ಕೆ ಒಪ್ಕೊಂಡಿದ್ರು ಅನ್ನುವಂತ ವಿಷಯ ಈಗ ನಮ್ಗೆ ಗೊತ್ತಾಗಿದೆ. ಅಂದ್ರೆ ಏನು ಅಂತಂದ್ರೆ, ಈಗ ಗಾಣಿಗ ಸಮಾಜಕ್ಕೆ ಪೀಠಾಧಿಪತಿಗಳನ್ನ ನೇಮಕ ಮಾಡುವಂತ ಸಂದರ್ಭದಲ್ಲಿ ಬಹಳಷ್ಟು ಜನರನ್ನ ಅವರು ಹುಡುಕಾಟ ಮಾಡಿ ಈತನ ದೀಪಕ್ ಕುಮಾರ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡ್ರು. ಆ ಸಂದರ್ಭದಲ್ಲಿ ಇವರು ಅವರ ಏನ್ ತಂದೆ ಏನು ಪುಟ್ಮಾದೇವ್ ಅವರು ಹೇಳೋ ರೀತಿನಲ್ಲಿ ನಿನ್ಗೆ ಕಾರ್ ಕೊಡಿಸ್ತೀವಿ, ನಿನ್ಗೆ ಎಲ್ಲಿ ಬೇಕಾದ್ರೆ ತಿರ್ಗ್ಬೋದು, ನೀನ್ ರಾಜನಂತ ಇರ್ಬೋದು ನೀವು ಅಂತೆಲ್ಲ ಹೇಳಿದ್ರು. ನಾವು ಏನೋ ಒಂದು ಒಳ್ಳೇದಾಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ತರ ನಾವು ಕೂಡ ಒಪ್ಕೊಂಡಿರೋ ಸರ್. ಆ ಸಂದರ್ಭದಲ್ಲಿ ನಮ್ಗೆ ಇಷ್ಟೆಲ್ಲವೂ ಕೂಡ ಗೊತ್ತಿರಲ್ಲ, ಏನೇನ್ ಆಗ್ಬೋದು, ಇದರಿಂದ ಮುಂದೆ ಏನಾಗುತ್ತೆ ಅನ್ನುವಂಥದ್ದು ನಮ್ಗೆ ಗೊತ್ತಿರಲ್ಲ. ನಾವು ಬಹಳ ಮುಗ್ಧತೆಯಿಂದ ನಾವು ಅದನ್ನ ಒಪ್ಕೊಂಡು ನಾವು ಕೂಡ ದೀಕ್ಷೆ ಕೊಡುವಂತ ಸಮಾರಂಭಕ್ಕೆ ನಾವು ಹೋಗಿದ್ದೋ. ಆ ನಂತರ ನಮ್ಗೆ ಗೊತ್ತಾಯ್ತು ಮುಂದೆ ನಮ್ಮ ಮಗ ನಮ್ ಕೈಗೆ ಸಿಗೋದಿಲ್ಲ ಅನ್ನುವಂಥದ್ದು. ಮತ್ತೆ ಇನ್ನೊಂದು ವಿಷಯಗಳು ಈ ನಡುವೆ ಒಂದು ವಿಚಾರವನ್ನು ಕೇಳಿ ಬಂದಿದೆ. ಬಿಜೆ ಪುಟ್ಟಸ್ವಾಮಿ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ದಾಸನ್ಪುರ ಗ್ರಾಮದ ಸರ್ವೆ ನಂಬರ್ 112 ಸರ್ವೆ ನಂಬರ್ ನಲ್ಲಿ 10 ಎಕರೆ ಸರ್ಕಾರಿ ಗೋಮಾಳವನ್ನ ಈ ತಮ್ಮ ಏನು ವಿಶ್ವ ಗಾಣಿಗ ಸಮುದಾಯ ಟ್ರಸ್ಟ್ಗೆ ಅವರು ಮಾಡ್ಕೊಂಡಿದ್ದಾರೆ. ಆ ಟ್ರಸ್ಟ್ ಇವತ್ತು ಏನು ಮತ್ತೆ ಗುರುಪೀಠ ಮುಂದೆ ನಾಡಿದ್ದು ಭಾನುವಾರ 30ನೇ ತಾರೀಕು ಅವರು ಶಂಕುಸ್ಥಾಪನೆ ಕೂಡ ಸಮಾರಂಭ ಕೂಡ ನಡೀತಾ ಇದೆ. ಅಂದ್ರೆ ಅವ್ರೇನು ಮಾಡ್ಕೊಂಡಿರ್ತಕ್ಕಂತ ವಿಶ್ವ ಗಾಣಿಗ ಸಮುದಾಯ ಟ್ರಸ್ಟ್ ಇದೆಯೋ, ಆ ಟ್ರಸ್ಟ್ ಖಾಸಗಿ ಟ್ರಸ್ಟ್ ಆಗಿದೆ. ಅವರೇ ಪುಟ್ಟಸ್ವಾಮಿ ಅಂದ್ರೆ ಅವರೇ ಸಂಸ್ಥಾಪಕ ಅಧ್ಯಕ್ಷರನ್ನಾಗಿ ಆಗಿದ್ದಾರೆ. ಮತ್ತೆ 13 ಮಂದಿ ನಿರ್ದೇಶಕರು ಪ್ಯೂರ್ಲಿ ಆ ಟ್ರಸ್ಟ್ ಅನ್ನ ಒಂದು ರೀತಿ ಖಾಸಗಿ ಟ್ರಸ್ಟ್ ಅನ್ನಾಗಿ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ನಾಳೆ ದಿನ ನಮ್ಮ ಮಗ ಸನ್ಯಾಸಿ ಆದ್ರೆ ಅವ್ರಿಗೆ ಯಾವುದೇ ತರದ ಹೋಲ್ಡಿಂಗ್ ಇರೋದಿಲ್ಲ. ಒಂದ್ ವೇಳೆ ಯಾವುದೇ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಕ್ಕೋಸ್ಕರ ಇದನ್ನ ಹೊರಗಡೆ ಹಾಕಿದ್ರೆ ಈತ ಕೆಲಸನೂ ಇಲ್ದೇನೆ, ಈತ ಸನ್ಯಾಸತ್ವೂ ಇಲ್ದೇನೆ ಅತಂತ್ರ ಸ್ಥಿತಿ ನನ್ನ ಮಗನಿಗೆ ಕಾಡಬಹುದು ಅನ್ನುವಂತ ಒಂದು ಆತಂಕ ಇವತ್ತು ಆತ ತಂದೆ ತಾಯಿಗಳಲ್ಲಿ ಉಂಟಾಗಿದೆ. ಈ ದೃಷ್ಟಿಯನ್ನು ಇಟ್ಕೊಂಡು ಅವರು ನಮ್ಮ ಮಗ ಈ ರೀತಿ ಸನ್ಯಾಸಿ ಆಗೋದು ಬೇಡ, ನಾವು ಅಂಬ್ಲಿ ಗಂಜಿ ಕುಡಿದ್ರು ಸರಿನೇ, ಆತ ಎಲ್ಲೂ ಬೇಕಾದ್ರೂ ಇರಲಿ. ಬಳ್ಳಾರಿನಲ್ಲಿ ಈಗಾಗಲೇ ಶಿಕ್ಷಣ ಇಲಾಖೆಯಲ್ಲಿ ಆತ ದ್ವಿತೀಯ ದರ್ಜೆ ಗುಮಾಸ್ತನ ಕೆಲಸ ಮಾಡ್ತಾ ಇದ್ದಾನೆ. ಅದನ್ನ ಮೈಸೂರಿಗೆ ವರ್ಗಾವಣೆ ಮಾಡ್ಕೊಳ್ತೀವಿ. ಅದು ಇನ್ನೆಲ್ಲಾರು ಇರ್ಲಿ, ಬೇಕಾದ್ರೆ ಅವ್ನು ಮದುವೆ ಆಗದಿರೋ ಚಿಂತೆ ಇಲ್ಲ, ಯಾವ ರೀತಿನಾರು ಇರ್ಲಿ ಅವನು, ಆದ್ರೆ ಸನ್ಯಾಸಿ ಆಗೋದು ಮಾತ್ರ ಬೇಡ, ನನ್ನ ಮಗನನ್ನ ನಮ್ಗೆ ವಾಪಸ್ ಕೊಡಿ ಅನ್ನುವಂತ ಅಳುಲನ್ನ ಅವರು ತೋಡ್ಕೊಳ್ತಾ ಇದ್ದಾರೆ. ಈ ನಡುವೆ ಏನು ಅಂತಂದ್ರೆ, ಇದು ಒಂದು ವಿಚಾರ ಆದ್ರೆ ಮತ್ತೊಂದೆಡೆ ಅವರ ಕುಟುಂಬದಲ್ಲಿ ಅವರ ಏನು ಸಂಬಂಧಿಕರು ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಸೋಮಶೇಖರ್, ಈಗ ದೀಪಕ್ ಕುಮಾರ್ಗೆ ಅಂದ್ರೆ ಅವರ ಪೇರೆಂಟ್ಸ್ಗಳಿಗೆ ಎಷ್ಟು ಜನ ಮಕ್ಕಳು? ಅಂದ್ರೆ ಕೇವಲ ದೀಪಕ್ ಕುಮಾರ್ ಮಾತ್ರನಾ ಅಥವಾ ಬೇರೆಯವರು ಇದ್ದಾರಾ?
ಇಲ್ಲ ಏನು ಈಗ ದೀಪಕ್ ಕುಮಾರ್ ಅವರ ಜೊತೆನಲ್ಲಿ ಅಣ್ಣ ಒಬ್ಬರಿದ್ದಾರೆ, ತಮ್ಮ ಒಬ್ಬರಿದ್ದಾರೆ. ಈ ಅಣ್ಣ ಮತ್ತೆ ತಮ್ಮ ಇಬ್ಬರು ಕೂಡ ಮದುವೆ ಆಗಿದ್ದಾರೆ. ಆದ್ರೆ ಇವ್ರು ಮಾತ್ರ ಏನ್ ದೀಪಕ್ ಕುಮಾರ್ ಅವರು ಮದುವೆ ಆಗಿಲ್ಲ. ಅಂದ್ರೆ ಬಹಳಷ್ಟು ದಿನಗಳಿಂದ ಒಂದು ವೈರಾಗ್ಯತೆ ಅವ್ರಿಗೆ ಕಾಡ್ಕೊಂಡು ಬಂದಿತ್ತು. ಹಾಗಾಗಿ ನಾನು ಮದುವೆ ಆಗೋದಿಲ್ಲ, ನಾನು ಸಮಾಜ ಸೇವೆ ಮಾಡ್ತೀನಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ರು. ಈ ಹಿಂದೆ ಮೈಸೂರಿನಲ್ಲಿ ಅವರು ಕೆಲವರ ಹತ್ರ ಅವರು ಲಾಯರ್ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ರು. 2 ವರ್ಷಗಳ ಹಿಂದೆ ಅವರಿಗೆ ಏನು ನಾನು ಆಗ್ಲೇ ಹೇಳಿದಂಗೆ FTC ಏನು ಕೆಲಸ ಸಿಕ್ತು. ಹಂಗಾಗಿ ಬಳ್ಳಾರಿನಲ್ಲಿ ಅವರು ಪ್ರೆಸೆಂಟ್ ಕೆಲಸ ಮಾಡ್ತಾ ಇದ್ರು. ಈಗ ಅವರ ಏನ್ ತಂದೆ ಹೇಳೋ ರೀತಿನಲ್ಲಿ 2 ತಿಂಗಳವರೆಗೆ ಅವರು ರಜಾ ಹಾಕ್ಸಿದ್ದಾರೆ. ರಜಾ ಹಾಕ್ಸಿದ್ದಾರೆ, ಏನಾಗುತ್ತೋ ನೋಡ್ಕೊಳ್ಬಹುದು ಅನ್ನೋ ಕಾರಣ. ಓಕೆ ಸೋಮಶೇಖರ್, ಮಾಹಿತಿಗಾಗಿ ಧನ್ಯವಾದ. ದೀಪಕ್ ಕುಮಾರ್ ಅವರನ್ನ ಸನ್ಯಾಸಿ ಮಾಡಬೇಕು ಅನ್ನುವಂಥ ಪ್ರಯತ್ನ BJ ಪುಟ್ಟಸ್ವಾಮಿ ಅವರ ಹೆಸರು ಕೂಡ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಸೊ ನೋಡಬೇಕು ಮುಂದೆ ಏನಾಗುತ್ತೆ ಅನ್ನುವಂಥದ್ದು. ಓಕೆ, ಇದು ಈ ಹೊತ್ತಿನ ನ್ಯೂಸ್ ಲಂಚ್. ನಮ್ಮ ನ್ಯೂಸ್ ನಿಮ್ಮ ಲಂಚ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಸಿಗೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಟೇಕ್ ಕೇರ್, ಬಾಯ್.